ಮುಂದಿನ ಪ್ರಸ್ತುತಿಯಲ್ಲಿ ಒಂದು ಕೃತಿ ಸಾದರಗೊಳ್ಳುತ್ತಿದೆ. ಅದಿಗೋ ಬರುತ್ತಿನ ಕೃತಿಯು ರಾಗಮಾಲಿಕೆ ಹಾಗೂ ಆದಿತಾಳದಲ್ಲಿದ್ದು ಶ್ರೀ ಯೋಗ ನರಸಿಂಹರವರ ರಚನೆಯಾಗಿದೆ. ಈ ಕೃತಿಯಲ್ಲಿ ಮಿಥಿಲಾ ನಗರಿಯು ಸುಂದರವಾಗಿ ಸಜ್ಜಾಗಿದ್ದು ಸೀತಾ ಸ್ವಯಂವರದ ಸಂದರ್ಭವನ್ನು ವಿವರಿಸಲಾಗಿದೆ. ಜನಕರಾಜನ ಆಮಂತ್ರಣಕ್ಕೆ ಅನೇಕ ರಾಜಕುಮಾರರು ಆಗಮಿಸಿದ್ದರು. ಸುಂದರವಾದ ಅನುಪಮವಾದಂತಹ ರಾಮನ ಆಗಮನ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಇದ್ದಂತಹ ಒಂದು ಆತಂಕದ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ರಚನಾಕಾರರು. ಜನಕರಾಜ ಸ್ವಯಂವರವನ್ನು ಗೆದ್ದಲ್ಲಿ ಅನೇಕ ರಾಜರಿಗೆ ಆಮಂತ್ರಣವನ್ನು ಕೊಟ್ಟು ಶಿವಧನುಷನ್ನು ಸಭೆಯ ಮಧ್ಯದಲ್ಲಿ ವಿರಾಜಿಸಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸೀತೆಯ ಪುಣ್ಯವು ಹೇಗಿರುವುದು? ಸ್ವಯಂವರದ ಹಿಂದಿನ ದಿನ ಸೀತೆ ಕಂಡಂತಹ ಆ ಮೋಹಕ ಶ್ರೀರಾಮ ಸ್ವಯಂವರಕ್ಕೆ ಬರುವನೋ ಬಾರನೋ, ಶಿವಧನುಷನ್ನು ಮುರಿಯುವನೋ ಇಲ್ಲವೋ ಎಂಬ ಆತಂಕವು ಅವರ ಮನಸ್ಸಿನಲ್ಲಿ ಇತ್ತು. ಇಂತಹ ಪರಿಸ್ಥಿತಿಯಲ್ಲಿ ಆತಂಕವನ್ನು ಇನ್ನೂ ಹೆಚ್ಚು ಮಾಡುವುದು ಲಂಕಾಧಿಪತಿ ರಾವಣನ ಆಗಮನ. ಈ ಎಲ್ಲ ಸಂದರ್ಭಗಳು ಮಿಥಿಲಾ ನಗರಿಯ ಚಿತ್ರಣವನ್ನು ಹಾಗೂ ಸೀತೆಯ ಆತಂಕವನ್ನು ಕಂಡಂತಹ ಈ ಸುಂದರ ಕ್ಷಣವನ್ನು ಹಾಗೆ ಅಲ್ಲಿ ಇರುವಂತಹ ಒಂದು ಆತಂಕ ಉತ್ಸಾಹವನ್ನು ಮಿಥಿಲಾ ನಗರಿಯವರು ಅವರ ಮಾತುಗಳಲ್ಲಿಯೇ ವರ್ಣಿಸಿರುವಂತೆ ವಿವರಿಸಲಾಗಿದೆ. ಈ ಎಲ್ಲ ಮೋಹಕ ಪ್ರಸಂಗಗಳನ್ನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ಕುಮಾರಿ ಶ್ರದ್ಧಾ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕುಮಾರಿ ಶ್ರದ್ಧಾ.